ನಮಸ್ಕಾರ ಎಲ್ರಿಗೂ. ಇವತ್ತಿನಿಂದ ಕರ್ನಾಟಕದೊಳಗೆ ಆನ್ಲೈನ್ ಬೆಟ್ಟಿಂಗ್ ಆಪ್ಸ್ಗಳು ನಿಷೇಧ. ಅದಕ್ಕೆ ಆದಂತ ಒಂದು ಕಾನೂನನ್ನ ಜಾರಿಗೆ ಮಾಡಿದ ನಮ್ಮ ಕರ್ನಾಟಕ ಸರ್ಕಾರ. ನಾನು ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. ಈ ಒಂದು ನಿರ್ಧಾರ ಏನೈತಲ್ಲ, ಮೊದಲ ತಗೊಂಡಿದ್ರೆ ಅದೆಷ್ಟೋ ಜೀವಗಳು ಉಳಿತಿದ್ವು. ಇವತ್ತ ನಾವು ನೀವು ಸೋಷಿಯಲ್ ಮೀಡಿಯಾದಾಗ ಬಾಯಿ ಬಡ್ಕೊಳ್ತೀವಿ, ಹೋರಾಟ ಮಾಡ್ತೀವಿ, ಪ್ರಮೋಷನ್ ಮಾಡಬೇಡ್ರಿ ಅಂತ ಹೇಳ್ತೀವಿ, ಬೆಟ್ಟಿಂಗ್ ಆಡ್ಬೇಡ್ರಿ ಅಂತ ಹೇಳ್ತೀವಿ. ಆದ್ರೆ ಇವತ್ತು ಕರ್ನಾಟಕ ಸರ್ಕಾರ ಎಚ್ಚರ ಆಗ್ಬೇಕಂದ್ರೆ ಒಂದು ಸಾವು ಬೇಕಾದ. ಇವತ್ತು ನೀವೇ ಏನ್ ಮಾಡಿದ್ರು ಪ್ರಯೋಜನ ಇಲ್ಲ. ಹೋರಾಟ ಮಾಡಿದ್ವಿ, ಬಾಯಿ ಬಡ್ಕೊಂಡು ಏನು ಕೆಲಸ ಆಗ್ಲಿಲ್ಲ. ಶಶಿ ಅನ್ನೋ ವ್ಯಕ್ತಿ ಒಂದು ಲೆಟರ್ ಒಳಗ್ ಬರ್ದಿದ್ದಲ್ಲ, ಆ ಲೆಟರ್ ಒಂದೊಂದು ಅಕ್ಷರ ಸರ್ಕಾರಕ್ಕೆ ಮುಖಕ್ಕೆ ಹೊಡೆದಂಗಿತ್ತೆ. ಇವತ್ತು ಸರ್ಕಾರ ಎಚ್ಚರ ಆಗ್ಬೇಕಂತಂದ್ರೆ ಸರ್ಕಾರಕ್ಕೆ ಇಡೀ ಕರ್ನಾಟಕಕ್ಕೆ ನ್ಯಾಯ ಕೊಡಿಸಬೇಕು. ಬೆಟ್ಟಿಂಗ್ ಆಪ್ಸ್ ಗಳ ದಂಧೆಯನ್ನ ಬಂದ್ ಮಾಡಬೇಕು ಅಂತಂದ್ರೆ ಶಶಿ ಒಬ್ನ ಕಾರಣ. ನಾವು ನೀವು ಎಲ್ಲಾ ಸಪೋರ್ಟ್ ಮಾಡಿದ್ವಿ, ಹೋರಾಟ ಮಾಡಿದ್ವಿ, ಆಗ್ಲಿಲ್ಲ. ಶಶಿ. ನಮಸ್ಕಾರ ಎಲ್ರಿಗೂ. ಇವತ್ತು ಮಾತಾಡ್ತಿರೋದು 19 ಕೋಟಿ ರೂಪಾಯಿನ ಗೆದ್ದು ಆ ದುಡ್ಡು ಅವನಿಗೆ ಸಿಗದೇ ಇದ್ದ ಕಾರಣಕ್ಕೆ ತನ್ನ ಪ್ರಾಣವನ್ನೇ ಕಳ್ಕೊಂಡಿರುವಂತ ವ್ಯಕ್ತಿ ಬಗ್ಗೆ. ಶಶಿ ಜನವರಿ ತಿಂಗಳಿಗಿಂತ ಮುಂಚೆಯಿಂದನೂ ನನಗೆ ಶಶಿ ಇನ್ಸ್ಟಾಗ್ರಾಮ್ ಅಲ್ಲಿ ಫಾಲೋ ಮಾಡ್ತಿದ್ದ, ನನ್ನ ಪ್ರತಿಯೊಂದು ಕಂಟೆಂಟ್ಗೂ ಸಪೋರ್ಟ್ ಮಾಡ್ತಿದ್ದ, ಬಂದು ಕಮೆಂಟ್ಸ್ ಗಳನ್ನು ಕೂಡ ಹಾಕ್ತಿದ್ದ. ಅಂಡ್ ನನ್ನ ಹೋರಾಟವನ್ನು ನೋಡಿ ತನಗಾಗಿರುವಂತ ಮೋಸವನ್ನ ನಾನು ಮುಂದೆ ಹೇಳ್ಕೋಬೇಕು, ಅಟ್ಲೀಸ್ಟ್ ನನ್ನಿಂದ ಏನಾದ್ರೂ ಅವನಿಗೆ ಒಂದು ಹೆಲ್ಪ್ ಆಗಿ ನ್ಯಾಯ ಸಿಗುತ್ತೆ ಅಂತ ಹೇಳಿ ಮೆಸೇಜ್ ಅಲ್ಲಿ ಬಂದ್ಬಿಟ್ಟು ಪದೇ ಪದೇ ಮೆಸೇಜ್ ಮಾಡ್ತಿದ್ದ. ನಾನು ನೋಡಿದಾಗ ಓಕೆ ಬ್ರೋ ಓಕೆ ಅಂತ ಅಷ್ಟೇ ಜಸ್ಟ್ ರಿಪ್ಲೈ ಮಾಡ್ತಿದ್ದೆ. ನಾನು ಜಸ್ಟ್ ರಿಪ್ಲೈ ಮಾಡ್ತಿದ್ದ ಕಾರಣಕ್ಕೆ ಅವನ್ ಮೆಸೇಜ್ ಗಳಿಗೆ ಜಸ್ಟ್ ರಿಪ್ಲೈ ಕೊಟ್ಟು ಸುಮ್ನೆ ಆಗ್ತಿರೋ ಕಾರಣಕ್ಕೆ ಗಟ್ಟಿ ಮನಸ್ಸು ಮಾಡಿ ಫೆಬ್ರವರಿ 16ನೇ ತಾರೀಕು ಸಂಜೆ 6 ಗಂಟೆಗೆ ಬಸ್ ಹತ್ತಿ ಹುಬ್ಳಿಗ್ ಬರ್ತಾನೆ ದಾವಣಗೆರೆಯಿಂದ. ಅವತ್ ಬಂದ್ ಇಳಿದ ತಕ್ಷಣ ಬಸ್ ಸ್ಟ್ಯಾಂಡ್ ಅಲ್ಲೇ ನಿಂತ್ಕೊಂಡು ಪದೇ ಪದೇ ನನಗೆ ಇನ್ಸ್ಟಾಗ್ರಾಮ್ ಅಲ್ಲಿ ಕಾಲ್ ಮಾಡಿರ್ತಾನೆ. ನಾನು ಅವನಿಗೆ ನಂಬರ್ ಸೆಂಡ್ ಮಾಡಿದ್ದಿಲ್ಲ ಅಂತ ಹೇಳಿ. ಅಲ್ಲಿರುವಂತ ಕೆಲವೊಂದಿಷ್ಟು ಆಟೋ ಡ್ರೈವರ್ಸ್ ಗಳಿಗೆ ಕೇಳಿರ್ತಾನೆ, ಈ ವ್ಯಕ್ತಿನೆಲ್ಲ ಹುಬ್ಳಿಲಿ ನಿಮ್ಗೆ ಪರಿಚಯದಾರ, ನೋಡಿದಿರಾ ಇನ್ಸ್ಟಾಗ್ರಾಮ್ ಅಲ್ಲಿ ಅಂತ ಹೇಳಿ. ಅಲ್ಲಿರೋರು ಯಾರು ಕೂಡ ನನ್ನ ನೋಡಿರಲ್ಲ ಇನ್ಸ್ಟಾಗ್ರಾಮ್ ಅಲ್ಲಿ. ಅವನ್ಗೆ ಹೇಳಿರ್ತಾರೆ ಗೊತ್ತಿಲ್ಲ ಅಂತ ಹೇಳಿ. ಆಮೇಲೆ ಅವ್ನ್ ಬೇಜಾರಾಗಿ ನಾನ್ ಕಾಲ್ ರಿಸೀವ್ ಮಾಡದಿದ್ದಕ್ಕೆ ಬಸ್ ಸ್ಟ್ಯಾಂಡ್ ಅಲ್ಲಿ ಸಿಗ್ದಿದ್ದಕ್ಕೆ ಹೊಸೂರ್ ಗಾಳಿ. ನಮಸ್ಕಾರ ಎಲ್ರಿಗೂ. ಇವತ್ತು ಮಾತಾಡ್ತಿರೋದು 19 ಕೋಟಿ ರೂಪಾಯಿನ ಗೆದ್ದು ಆ ದುಡ್ಡು ಅವನಿಗೆ ಸಿಗದೇ ಇದ್ದ ಕಾರಣಕ್ಕೆ ತನ್ನ ಪ್ರಾಣವನ್ನೇ ಕಳ್ಕೊಂಡಿರುವಂತ ವ್ಯಕ್ತಿ ಬಗ್ಗೆ. ಶಶಿ ಜನವರಿ ತಿಂಗಳಿಗಿಂತ ಮುಂಚೆಯಿಂದನೂ ನನಗೆ ಶಶಿ ಇನ್ಸ್ಟಾಗ್ರಾಮ್ ಅಲ್ಲಿ ಫಾಲೋ ಮಾಡ್ತಿದ್ದ, ನನ್ನ ಪ್ರತಿಯೊಂದು ಕಂಟೆಂಟ್ಗೂ ಸಪೋರ್ಟ್ ಮಾಡ್ತಿದ್ದ, ಬಂದು ಕಮೆಂಟ್ಸ್ ಗಳನ್ನು ಕೂಡ ಹಾಕ್ತಿದ್ದ. ಅಂಡ್ ನನ್ನ ಹೋರಾಟವನ್ನು ನೋಡಿ ತನಗಾಗಿರುವಂತ ಮೋಸವನ್ನ ನಾನು ಮುಂದೆ ಹೇಳ್ಕೋಬೇಕು, ಅಟ್ಲೀಸ್ಟ್ ನನ್ನಿಂದ ಏನಾದ್ರೂ ಅವನಿಗೆ ಒಂದು ಹೆಲ್ಪ್ ಆಗಿ ನ್ಯಾಯ ಸಿಗುತ್ತೆ ಅಂತ ಹೇಳಿ ಮೆಸೇಜ್ ಅಲ್ಲಿ ಬಂದ್ಬಿಟ್ಟು ಪದೇ ಪದೇ ಮೆಸೇಜ್ ಮಾಡ್ತಿದ್ದ. ನಾನು ನೋಡಿದಾಗ ಓಕೆ ಬ್ರೋ ಓಕೆ ಅಂತ ಅಷ್ಟೇ ಜಸ್ಟ್ ರಿಪ್ಲೈ ಮಾಡ್ತಿದ್ದೆ. ನಾನು ಜಸ್ಟ್ ರಿಪ್ಲೈ ಮಾಡ್ತಿದ್ದ ಕಾರಣಕ್ಕೆ ಅವನ್ ಮೆಸೇಜ್ ಗಳಿಗೆ ಜಸ್ಟ್ ರಿಪ್ಲೈ ಕೊಟ್ಟು ಸುಮ್ನೆ ಆಗ್ತಿರೋ ಕಾರಣಕ್ಕೆ ಗಟ್ಟಿ ಮನಸ್ಸು ಮಾಡಿ ಫೆಬ್ರವರಿ 16ನೇ ತಾರೀಕು ಸಂಜೆ 6 ಗಂಟೆಗೆ ಬಸ್ ಹತ್ತಿ ಹುಬ್ಳಿಗ್ ಬರ್ತಾನೆ ದಾವಣಗೆರೆಯಿಂದ. ಅವತ್ ಬಂದ್ ಇಳಿದ ತಕ್ಷಣ ಬಸ್ ಸ್ಟ್ಯಾಂಡ್ ಅಲ್ಲೇ ನಿಂತ್ಕೊಂಡು ಪದೇ ಪದೇ ನನಗೆ ಇನ್ಸ್ಟಾಗ್ರಾಮ್ ಅಲ್ಲಿ ಕಾಲ್ ಮಾಡಿರ್ತಾನೆ. ನಾನು ಅವನಿಗೆ ನಂಬರ್ ಸೆಂಡ್ ಮಾಡಿದ್ದಿಲ್ಲ ಅಂತ ಹೇಳಿ. ಅಲ್ಲಿರುವಂತ ಕೆಲವೊಂದಿಷ್ಟು ಆಟೋ ಡ್ರೈವರ್ಸ್ ಗಳಿಗೆ ಕೇಳಿರ್ತಾನೆ, ಈ ವ್ಯಕ್ತಿನೆಲ್ಲ ಹುಬ್ಳಿಲಿ ನಿಮ್ಗೆ ಪರಿಚಯದಾರ, ನೋಡಿದಿರಾ ಇನ್ಸ್ಟಾಗ್ರಾಮ್ ಅಲ್ಲಿ ಅಂತ ಹೇಳಿ. ಅಲ್ಲಿರೋರು ಯಾರು ಕೂಡ ನನ್ನ ನೋಡಿರಲ್ಲ ಇನ್ಸ್ಟಾಗ್ರಾಮ್ ಅಲ್ಲಿ. ಅವನ್ಗೆ